ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶ್ಯ ವಪುಃ ಶ್ರೀಮಾನ್ ಅಮೇಯಾತ್ಮಾ ಮಹಾದ್ರಿಧೃಕ್. ಓಂ ಮಹಾಬುದ್ಧಯೇ ನಮಃ. ಎಲ್ಲ ಬುದ್ಧಿವಂತರಿಗಿಂತಲೂ ಹೆಚ್ಚಿನ ಬುದ್ಧಿವಂತನು ಭಗವಂತ. ಹೀಗಾಗಿ ಭಗವಂತ ಮಹಾಬುದ್ಧಿ. ಓಂ ಮಹಾವೀರ್ಯಾಯ ನಮಃ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಭಗವಂತ. ಹೀಗಾಗಿ ಭಗವಂತ ಮಹಾವೀರ್ಯ. ಓಂ ಮಹಾಶಕ್ತಯೇ ನಮಃ. ಎಲ್ಲ ಶಕ್ತಿಶಾಲಿಗಳಿಗಿಂತ ಹೆಚ್ಚಿನ ಶಕ್ತಿಶಾಲಿಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಮಹಾಶಕ್ತಿ. ಓಂ ಮಹಾದ್ಯುತಯೇ ನಮಃ. ಸೂರ್ಯಾದಿಗಳಿಗೂ ಬೆಳಕನ್ನು ಕೊಡುವವನು ಭಗವಂತ. ಎಲ್ಲ ಬೆಳಕುಗಳ ಮೂಲ ಬೆಳಕು ಭಗವಂತ. ಹೀಗಾಗಿ ಭಗವಂತ ಮಹಾದ್ಯುತಿ. ಓಂ ಅನಿರ್ದೇಶ್ಯ ವಪುಷೇ ನಮಃ. ಶಬ್ದಗಳ ಮೂಲಕ ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲದ ರೂಪವು ಶರೀರವು ಭಗವಂತನದ್ದು. ಹೀಗಾಗಿ ಭಗವಂತ ಅನಿರ್ದೇಶ್ಯ ವಪುಃ. ಓಂ ಶ್ರೀಮತೇ ನಮಃ. ಚೆಲುವಿನ ಮೂರ್ತಿಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಶ್ರೀಮಾನ್. ಓಂ ಅಮೇಯಾತ್ಮನೇ ನಮಃ. ಸಂಪೂರ್ಣವಾಗಿ ತಿಳಿಯಲಾಗದ ರೂಪದವನು ಭಗವಂತ. ಹೀಗಾಗಿ ಭಗವಂತ ಅಮೇಯಾತ್ಮ. ಓಂ ಮಹಾದ್ರಿಧೃತೆ ನಮಃ. ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತವನ್ನು ಕೂರ್ಮಾವತಾರಿಯಾಗಿ ಹೊತ್ತವನು ಭಗವಂತ. ಕೃಷ್ಣಾವತಾರದಲ್ಲಿ ಗೋವರ್ಧನ ಪರ್ವತವನ್ನು ತನ್ನ ಕಿರಿಬೆರಳಲ್ಲಿ ಎತ್ತಿ ಹಿಡಿದವನು ಭಗವಂತ. ಹೀಗಾಗಿ ಭಗವಂತ ಮಹಾದ್ರಿಧೃಕ್. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಕ್ಷಮಿಸಿ, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.